ಅಳಿಯಂದ್ರೆ ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮಾತು ನಮಗೆ ನಂಬಕ್ಕಾಗ್ತಿಲ್ಲ. ಅಲ್ಲ, ನೀವು ಏನು ಹೇಳ್ತಾ ಇದ್ದೀರೋ ನಮಗೂ. ಒಂದು ನಿಮಿಷ ಬೇಕ್ರೆ. ಮಾತಾಡೋ ಬರದಲ್ಲಿ ನಮ್ಮ ಚಿರು ಹೇಳಬೇಕಾಗಿದ್ದೇನೆ ಹೇಳಲಿಲ್ಲ. ಏನು ಹೇಳಬೇಕಾಗಿತ್ತು ಸೌಂದರ್ಯ ಅವರೇ? ದೀಪನ ಬಿಟ್ಟು ನನಗೆ ಇರಕ್ಕಾಗಲ್ಲ ಅಂತ ಹೇಳಕ್ ಹೋಗಿ ದೀಪನ್ ಜೊತೆ ಇರಕ್ಕಾಗಲ್ಲ ಅಂತ ಹೇಳಿದೆ. ನೀವು ನಿಜ ಹೇಳ್ತಿದ್ದೀರಾ ತಾನೇ? ಅಯ್ಯೋ ನಿಜಾನೇ. ಇವತ್ತು ನಿಮ್ಮ ಮುಂದೆ ದೀಪನ್ ಮುಂದೆ ಅವನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳಿದ್ದ ಅಲ್ವಾ ಚಿರು? ನೀನು ಏನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಹೇಳಿ ಮುಗಿಸು ಚಿರು. ದೀಪನ್ನ ಬಿಟ್ಟು ನನಗಿರಕ್ಕಾಗಲ್ಲ ಅಂತ ಹೇಳು ಚಿರು. ದೀಪ ಅವ್ರನ್ನ ಬಿಟ್ಟು ನಂಗಿರಕ್ಕಾಗಲ್ಲ. ಅಷ್ಟಕ್ಕೂ ಇವ್ರ ಮನ್ಸಲ್ಲಿ ಏನು ನಡೀತಿದೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿಗೆ ಬಂದಾಗಿಂದ ನನ್ನನ್ನು ಬೈತಾನೆ ಇದ್ದಾರೆ. ನಿನ್ನೆ ರಾತ್ರಿನೂ ನಿಮ್ಮನ್ನ ಹೆಂಡತಿಯಾಗಿ ಒಪ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ರು. ಈಗ ಅವ್ರು ಬೇರೆನೇ ಹೇಳ್ತಿದಾರಲ್ವಾ? ಈಗ ಎಲ್ರಿಗೂ ಸಮಾಧಾನ ಆಯ್ತಾ? ಬರೀ ಸಮಾಧಾನ ಅಲ್ಲ, ತುಂಬಾನೇ ಸಂತೋಷ ಆಯ್ತು. ಸರಿ, ಪೂಜೆ ಎಲ್ಲ ಮುಗಿತಲ್ಲ, ನಾವೇನು ಹೊರಡ್ತೀವಿ. ಅಯ್ಯೋ ಅದೇನು ಹೀಗೆ ಬಂದು ಹಾಗೆ ಹೋಗ್ತಿದ್ದೀರಾ? ಪೂಜೆ ದಿನ ಬಂದಿದ್ದೀರಾ, ದಯವಿಟ್ಟು ಊಟ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲ ಇಲ್ಲ, ಮನೇಲಿ ತುಂಬಾ ಕೆಲಸ ಇದೆ, ನಾನು ಹೊರಡ್ಲೇಬೇಕು. ನೀವು ಫೋನ್ ಮಾಡಿ ಒತ್ತಾಯ ಮಾಡಿದ್ರಿ ಅಂತ ನಾನು ಬರ್ಲೇಬೇಕಾಗಿ ಬಂತು. ಚಿರು ಹೊರಡೋಣ. ಚಿರು ಜೊತೆ ದೀಪನ್ನು ನೀವು ಖುಷಿಯಾಗಿ ಕಳ್ಸಿಕೊಟ್ಬಿಡಿ. ಬೇಡ, ಇಷ್ಟೆಲ್ಲ ಕೇಳ್ಕೊತಾ ಇದೀವಿ, ಊಟ ಮುಗಿಸ್ಕೊಂಡೆ ಹೋಗಿ. ದಯವಿಟ್ಟು ಹಬ್ಬದ ದಿನ ಬಂದಿದ್ದೀರಾ, ಎಲ್ಲರೂ ಅಷ್ಟೇ ಊಟ ಮುಗಿಸ್ಕೊಂಡೇ ಹೋಗ್ಬೇಕು. ನನ್ನ ಮಗನೇ, ನಿನ್ನ ಹೆಂಡತಿ ನನ್ನ ತಂಗಿ ತರ ಅವ್ರ ಜೊತೆ ಜಗಳ ಆಡೋದು, ಕೈ ಎತ್ತೋದು ಅಂತೆಲ್ಲ ಮಾಡಿ ಅವಳಿಗೆ ಅದು ಹೆಚ್ಚು ಕಮ್ಮಿ ಆದ್ರೆ ನಾನಂತೂ ಸುಮ್ಮನೆ ಅಲ್ಲ. ಹೊಡಿತಿದ್ಯಾ? ದೀಪು ಬಾಬಾ, ಯಾವಾಗ ಬಂದ್ರಿ? ನೀನ್ ಅವ್ರನ್ನ ಹೊಡಿಯೋದ್ ನೋಡೋದ್ ಬಂದಿ. ಬಾಬಾ ನೋಡ್ ಬಾಬಾ, ಕಟ್ಕೊಂಡಿರೋ ಹೆಂಡತಿ ಜೊತೆ ದಿನ ಜಗಳ ಆಡ್ತಾನೆ. ಬರೀ ಜಗಳ ಆಡೋದಲ್ಲ ಬಾಬಾ, ದಿನ ಕೈ ಬೇರೆ ಮಾಡ್ತಾನೆ. ಅದಕ್ಕೆ 4 ತದಕ್ತಿದ್ದೆ. ಕಟ್ಕೊಂಡು ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕಾಗಿರೋದು ಗಂಡನ ಕರ್ತವ್ಯ ಅಲ್ವಾ ಭಾವ? ಲೇ, ಕೇಳಿಸ್ಕೊಂಡಿರ ನಮ್ಮ ಭಾವ ಹೇಳಿದ್ದು? ನೋಡು, ಇದು ನನ್ನ ತಂಗಿ, ಅವರು ನಮ್ಮ ಭಾವ. ನನ್ನ ತಂಗಿ ಭಾವ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತೇನೋ? ಶಿವ ಪಾರ್ವತಿ ತರ ಇದ್ದಾರೆ. ನಮ್ಮ ಭಾವ ನನ್ನ ತಂಗಿನ ಯಾವತ್ತೂ ಬಿಟ್ಕೊಡೋದಲ್ಲಪ್ಪ, ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ಅಲ್ವಾ ಭಾವ? ಆಮೇಲೆ ಇದನ್ನೆಲ್ಲ ನಾನು ಹೇಳ್ತಿಲ್ಲಪ್ಪ, ಖುದ್ದಾಗ ನಮ್ಮ ಭಾವನ ಎಲ್ರ ಮುಂದೆ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ ಭಾವ? ಎಷ್ಟು ಸಲ ನಿಮ್ ಭಾವನ ಕರೆಕ್ಟ್ ಹೌದು ಅಂತ ಕೇಳ್ತೇನೆ ನರಸಿಂಹ. ನಿಮ್ ಭಾವ ಎಷ್ಟೊಳೋರು ಅಂತ ಇಡೀ ಊರಿಗೆ ಗೊತ್ತು ತಾನೆ? ಹೌದಲ್ವಾ? ಆಗಿದ್ದಾಗೋಯ್ತು, ಹೋಗ್ಲಿ ಅಣ್ಣ. ಸರಿ ಪುಟ್ಟಿ, ನೀನು ಹೇಳಿದ್ರೆ ಮುಗೀತು. ಟೈಮ್ ಆಗ್ತದೆ, ನೀವು ಹೊರಡಿ. ಬಾಬಾ ನೀವು ಹೊರಡಿ. ಬಾಬಾ, ನನ್ನ ತಂಗಿನ ಜೋಪಾನವಾಗಿ ನೋಡ್ಕೊಳ್ಳಿ. ಏನಣ್ಣ ಇದು? ಇಲ್ಲ ಏನಿಲ್ಲ, ಈ ತಲೆ ಕೆಡ್ಸ್ಕೊಂಬಿಡ, ಆರಾಮಾಗಿ ಈಗ ಹೊರಡು. ಆಮೇಲೆ ಏನೇ ತೊಂದರೆ ಆದ್ರೂ ನನಗೆ ಫೋನ್ ಮಾಡೋದು ಮರಿಬೇಡ. ಸರಿಯಾಗಿ ಹೊಡೆದ್ಬಿಟ್ಟೆ. ಅಯ್ಯೋ ಹೌದಾ, ಸಾರಿ ದಯವಿಟ್ಟು ಕ್ಷಮಿಸ್ಬಿಡು. ಅದು ನನ್ನ ತಂಗಿ ಭಾವ ಬಂದ್ರಲ್ಲ, ಆ ಜೋಶಲ್ಲಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟೆ. ಆದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ ನೋಡಪ್ಪ. ಮಾತಾಡಿದ್ದೆ 500, ಆದ್ರೆ 1000 ಕೊಡ್ತಾ ಇದೀನಿ, ತಪ್ಪು ತಿಳ್ಕೊಬೇಡ. ಓಕೆ, ಸರಿ.
ಲೋ ಮಗ ನಿನ್ ಲಾಜಿಕ್ ಅರ್ಥ ಆಗ್ತಿಲ್ವಲ್ಲ? ಏನ್ ಹೇಳ್ತಿದ್ದೀಯ ರಮಣ? ನಾನೇ ಸುಳ್ಳು ಹೇಳಿದ್ದೆ ರಮಣ, ನೋಡ್ದವ್ರೆ ಬಂದು ಹೇಳಿದ್ರು. ಎತ್ತಗಾರ ಇರ್ಲಿ, ಅವನ ಕರೆದಿ ವಿಚಾರಿಸು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಸರಿ ರಮಣ, ನಾನು ವಿಚಾರಿಸ್ತೇನೆ. ಏನಾಯ್ತಣ್ಣ? ಯಾರ್ ಫೋನು? ಹೋಗೆ BP ಮಾತ್ರ ತಗೊಂಬ ಹೋಗೆ. ಅಯ್ಯೋ BP ಮಾತ್ರೆ ಕೊಡ್ತೀನಿ, ಫಸ್ಟ್ ವಿಷಯ ಏನು ಅಂತ ಹೇಳು. ಬರ್ತಿರೋ ಕೋಪದಲ್ಲಿ ಫೋನಲ್ಲಿ ಬಡಿಸ್ಬಿಡ್ತೀನಿ ನೋಡು. ಹೋಗ್ BP ಮಾತ್ರ ತಗೊಂಬ ಹೋಗೆ. ತಗೊಳ್ಳಿ. ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅಂಥದ್ದೇನಾಯ್ತು? ಇದಾನಲ್ಲ ನಿನ್ನ ಕುಲಪುತ್ರ ರಾಹು ಕೇತು ತರ ಕಾಡ್ತಾ ಇರ್ತಾನೆ. ನಮ್ಮ ಆರೋಗ್ಯ ಹಾಳಾಗದೆ ಇನ್ನೇನಾಗುತ್ತೆ ಹೇಳು? ನನ್ನ ಮಗ ಏನ್ ಮಾಡ್ತಾರೆ? ಎಣ್ಣೆ ರಾಮಣ್ಣ ಈಗ ತಾನೇ ಫೋನ್ ಮಾಡಿದ್ದ. ನಿನ್ ಸುಪುತ್ರನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದ. ಅವನೇನ್ ಮಾಡ್ದ? ಯಾರಿಗೋ ಹಿಡ್ಕೊಂಡು ಚೆನ್ನಾಗಿ ತದಕ್ತಿದ್ದಂತೆ. ಅವ್ರು ಯಾರೋ ಎಳ್ಳಿ ರಾಮಣ್ಣನ ಹತ್ರ ಬಂದು ಹೊಗಳ್ಕೊಂಡು ಅದನ್ನ ಹೇಳ್ತಾ ಇದ್ರಂತೆ. ದೀಪು ಅಳಿಯನು ಕೂಡ ಇದನ್ನ ನೋಡಿದ್ರಂತೆ. ಅವನ್ಗೆ ಸಮಾಧಾನ ಹೇಳಿ ಎಲ್ಲ ಬಿಡಿಸ್ಬಿಟ್ಟು ಹೋದ್ರಂತೆ. ಈ ಜನ್ಮ ಅಲ್ಲ, ಇನ್ನು 7 ಜನ್ಮಕ್ಕೂ ನಿನ್ ಮಗ ಅನ್ನಿಸ್ಕೊಂಡು ನನಗೆ ಬುದ್ಧಿ ಬರಲ್ಲ ಕಣೆ. ಅಳಿಯಂದ್ರು ಎಷ್ಟು ಖುಷಿ ಖುಷಿಯಾಗಿ ನಮ್ಮ ಮನೇಲಿ ಕಾಲ ಕಳೆದ್ರು. ನಿನ್ ಮಗ ಒಂದೇ ಏಟು ಎಲ್ಲಾನು ಹಾಳು ಮಾಡ್ಬಿಟ್ಟ ಬಿಡು. ಮೊದಲು ಅವನಿಗೆ ಕರೆದು ಉಗಿದು ಬುದ್ಧಿ ಹೇಳು. ಇಲ್ಲದೆ ಹೋದ್ರೆ ಊರವ್ರಿಗೆಲ್ಲ ಸೇರ್ಕೊಂಡು ಚೆನ್ನಾಗಿ ತದಕ್ತಾರೆ. ಇನ್ನೊಂದ್ಸಲ ಈ ತರ ಕಂಪ್ಲೇಂಟ್ ನನಗೆ ಬರಬಾರ್ದು. ಅತ್ಗೆ ಈ ತರ ಯೋಚನೆ ಮಾಡ್ತಾ ನಿಂತ್ರೆ ಆಗಲ್ಲ. ಈಗ್ಲೇ ಕರ್ಸಿ ನಿಮ್ ಮಗನ್ಗೆ ಬುದ್ಧಿ ಹೇಳಿ. ಅಣ್ಣನ್ BP ಜಾಸ್ತಿ ಮಾಡಕ್ಕೆ ಹುಟ್ಟಿದಾನೆ.